ಡೈಲಿ ಸೇಮ್ ಚಟ್ನಿ ಬೋರಿಂಗ್ ಅಲ್ವಾ? ಇವತ್ತು ಕ್ಲಾಸಿಕ್ ಆಗಿರುವಂತಹ ಕ್ಯಾಪ್ಸಿಕಮ್ ಚಟ್ನಿ ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ಮನೆಯಲ್ಲಿ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ಳಿ. ಇವಾಗ ಇಲ್ಲಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ 3 ಬ್ಯಾಡಗಿ ಮೆಣಸಿಕಾಯಿ, ಇದನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲಿಂದ ಕಟ್ ಮಾಡಿರೋ ಒಂದು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಂಡು ಕಟ್ ಮಾಡಿರೋ ಒಂದು ಕ್ಯಾಪ್ಸಿಕಮ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಸ್ವಲ್ಪ ತಣ್ಣಗಾಗಲಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ. ಮೊದಲು ಹಾಗೇ ರುಬ್ಕೊಳ್ಳಿ, ನಂತರದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಫೈನಾಗಿ ರುಬ್ಬಿಟ್ಟು ತೊಗೊಳ್ಳಿ. ಇದಕ್ಕೆ ನೀವು ಒಗ್ಗರಣೆನೂ ಕೂಡ ಹಾಕ್ಬೋದು. ನಾನಿಲ್ಲಿ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ, ಹಾಗೆಯೇ ಸರ್ವಿಂಗ್ ತೊಗೊಳ್ತಾ ಇದ್ದೀನಿ. ಇವಾಗ ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆಗೆ ಈ ಒಂದು ಚಟ್ನಿನ ಮಾಡಿದ್ದು. ಚಿತ್ರಾನ್ನ, ರೊಟ್ಟಿ, ಚಪಾತಿ, ದೋಸೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದೇ ಥರ ಇನ್ನೂ ಹೆಚ್ಚು ರೆಸಿಪೀಸ್ಗಳನ್ನ ನಮ್ಮ ಚಾನಲಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.